Good morning, students. So in the previous class, we started with the NEET class of haloalkanes and haloarenes. We stopped around the preparation of alkyl halides using alkenes. ಅಷ್ಟನ್ನು ಮಾಡಿ ನಾನು ಎಂಡ್ ಮಾಡಿದ್ದೆ. So today what we'll do is we'll resume from the production of alkyl halide using alcohols. Alcohols ಅನ್ನು ಯೂಸ್ ಮಾಡಿ ನಾವು ಯಾವ ಥರ ಪ್ರೊಡ್ಯೂಸ್ ಮಾಡ್ಬೋದು ಅಂತ ನೋಡೋಣ. ಓಕೆನಾ? So in the alcohols, the first method what I'll be using is ಆಲ್ಕೋಹಾಲನ್ನು ನಾನು ಯಾವುದ್ರ ಜೊತೆ ಟ್ರೀಟ್ ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಅದರ ಜೊತೆ ಟ್ರೀಟ್ ಮಾಡಿದರೆ ಯಾವ ಥರ ಬರುತ್ತೆ ನಮಗೆ ಅಂದರೆ ಐ ವಿಲ್ ಗೆಟ್ ಆಲ್ಕೈಲ್ ಹ್ಯಾಲೈಡ್ ಅಲಾಂಗ್ ವಿತ್ ರಿಲೀಸ್ ಆಫ್ ವಾಟರ್. ಓಕೆ, ದಿಸ್ ಇಸ್ ದ ಫಸ್ಟ್ ಮೆಥಡ್ ಟು ಪ್ರೊಡ್ಯೂಸ್ ಆಲ್ಕೈಲ್ ಹ್ಯಾಲೈಡ್ ಯೂಸಿಂಗ್ ಆಲ್ಕೋಹಾಲ್. ನೆಕ್ಸ್ಟ್ ಯಾವುದು, ಸಪೋಸ್ ಐ ವಿಲ್ ಯೂಸ್ ಫಾಸ್ಫರಸ್ ಟ್ರೈ ಹ್ಯಾಲೈಡ್, ಟ್ರೈಕ್ಲೋರೈಡ್ ಅಥವಾ ಫಾಸ್ಫರಸ್ ಪೆಂಟಾಕ್ಲೋರೈಡನ್ನು ಯೂಸ್ ಮಾಡಿದೆ ಅಂದ್ಕೊಳ್ಳಿ. ಅವಾಗ ನನಗೆ ಏನೇನು ಬರುತ್ತೆ, ನನಗೆ ಆಲ್ಕೈಲ್ ಹ್ಯಾಲೈಡ್ ಅಲಾಂಗ್ ವಿತ್ ಫಾಸ್ಫೋರಿಕ್ ಆ್ಯಸಿಡ್ H3PO3 ಬರುತ್ತೆ. ಓಕೆನಾ? ಇಫ್ ನಾಟ್, ಇಲ್ಲೇನು ಮಾಡ್ತೀನಿ, ಆಲ್ಕೋಹಾಲನ್ನು ನಾನು I am going to treat that with phosphorus pentahalide. I'll be getting alkyl halide, phosphorus phosphonyl trihalide plus hydrogen halide. Okay na? So that is the third method for production of alkyl halide using alcohol. Fourth method ಏನು ಅಂದರೆ ನಾನು ಆಲ್ಕೋಹಾಲನ್ನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಥಯೋನಿಲ್ ಕ್ಲೋರೈಡ್ SOCl2 ಜೊತೆ ಟ್ರೀಟ್ ಮಾಡ್ತೀನಿ. ಐ ವಿಲ್ ಗೆಟ್ ಆಲ್ಕೈಲ್ ಹಲೈಡ್ HCl ಅಲಾಂಗ್ ವಿತ್ SO2. ಓಕೆನಾ? ಇಫ್ ನಾಟ್, ವಾಟ್ ಐಲ್ ಡು, ನಾನು ಆಲ್ಕೋಹಾಲನ್ನು ಥಯೋನಿಲ್ ಕ್ಲೋರೈಡು ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್, ಎರಡು ಮೆಥಡಲ್ಲಿ ಏನಾಗುತ್ತೆ ಅಂದರೆ ನನಗೆ ಆಲ್ಕೈಲ್ ಹಲೈಡು ಅಲಾಂಗ್ ವಿತ್ HCl ಮತ್ತು SO2 ಸಿಗುತ್ತೆ. ಸೊ ಹಿಯರ್ ಯು ಮೈಟ್ ಥಿಂಕ್, ಲಾಸ್ಟ್ ಟೈಮ್ ನಾನು ಏನಂದೆ, ಸಿ ವೆನ್ ಇಟ್ ಕಮ್ಸ್ ಟು ಆಲ್ಕೇನ್ RH ಬಂದಾಗ ವಿ ವಿಲ್ ಬಿ ಯೂಸಿಂಗ್ SO2Cl2 ಇದನ್ನು ಯೂಸ್ ಮಾಡ್ತೀವಿ. ಓಕೆನಾ? ಆಲ್ಕೇನ್ ಇದ್ದಾಗ SO2Cl2 ಯೂಸ್ ಮಾಡ್ತೀವಿ. ವೇರ್ ಆಸ್ ಆಲ್ಕೋಹಾಲ್ ಇದ್ದಾಗ ವಾಟ್ ವಿಲ್ ಬಿ ಯೂಸಿಂಗ್ ಇಸ್ SOCl2. ಸೊ ಪ್ರೊಡ್ಯೂಸ್ ವಾಟರ್, ಒಂದು ವಾಟರ್ ಇಲ್ಲೇನಾಗುತ್ತೆ RCl ಜೊತೆ ಟ್ರೀಟ್ ಆಗುತ್ತೆ, ಪ್ಲಸ್ ಏನು ರಿಲೀಸ್ ಆಗುತ್ತೆ SO2 ಅಲಾಂಗ್ ವಿತ್ HCl. ಓಕೆನಾ? ವೆನ್ ಎವರ್ ದೆರ್ ಇಸ್ ಆಲ್ಕೋಹಾಲ್ SOCl2 ಯೂಸ್ ಮಾಡ್ತೀವಿ. ವೆರಾಸ್ ಆಲ್ಕೇನ್ ಇದ್ದಾಗ SO2Cl2 ಅನ್ನು ಯೂಸ್ ಮಾಡ್ತೀವಿ. ಏನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಆಲ್ಕೈಲ್ ಹ್ಯಾಲೈಡನ್ನು. ಓಕೆನಾ? I hope this is clear for you. Now one more thing is order of reactivity. Okay na? Order of reactivity ಹೇಗಿರುತ್ತೆ ಅಂದರೆ, for the alcohols tertiary will be more stable when compared to secondary, which will be more stable when compared to primary alcohols. This is in comparison with the alcohols. Whereas halo acids comparison ಅಲ್ಲಿ ಏನಾಗುತ್ತೆ ಅಂದರೆ, ಯಾವುದು ಜಾಸ್ತಿ ಸ್ಟೇಬಲ್ ಇರುತ್ತೆ ಅಂದರೆ ಹೈಡ್ರೋಜನ್ ಹ್ಯಾಲೈಡ್, ಹೈಡ್ರೋಜನ್ ಅಯೋಡೈಡ್ will be more stable, whereas then comes hydrogen bromide, then hydrogen chloride, and then hydrogen fluoride. I hope you are clear with this topic. Okay, the next topic is halogen exchange method. ಅದರಲ್ಲಿ ಏನಿದೆ, ಫಸ್ಟ್ ಒನ್ ನೇಮ್ಡ್ ರಿಯಾಕ್ಷನ್, ದಟ್ ಈಸ್ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಯಾವುದು ನಾವಿಲ್ಲಿ ಹೇಳ್ತಿರೋದು, ಫಿಂಕಲ್ಸ್ಟೈನ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಏನಾಗ್ತಿದೆ, ಹಿಯರ್ ವಿ ಆರ್ ಟ್ರೀಟಿಂಗ್ ಎನಿ ಆಫ್ ದ ಆಲ್ಕೈಲ್ ಹ್ಯಾಲೈಡ್ಸ್, ದಟ್ ಈಸ್ ಆಲ್ಕೈಲ್ ಕ್ಲೋರೈಡ್ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ ನಾನು RCl ಅನ್ನು ತಗೊಳ್ತೀನಿ ಅಂತ. ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಅಯೋಡೈಡ್, ಸಮ್ ಆಲ್ಕೈಲ್ ಹ್ಯಾಲೈಡ್ ಲೈಕ್ ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತೀನಿ. ಓಕೆನಾ? ಸೊ ವೆನ್ ಐ ಟ್ರೀಟ್ ಮೈ ಆಲ್ಕೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಯೋಡೈಡ್, ನನಗೆ ಏನು ಬರ್ತಿದೆ ಅಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಇಲ್ಲಿ ಏನು ಯೂಸ್ ಮಾಡ್ತಿದ್ದೀವಿ, ಅಸಿಟೋನನ್ನು ಯೂಸ್ ಮಾಡ್ತಿದ್ದೀವಿ. ಓಕೆನಾ? ಅಸಿಟೋನನ್ನು ಯೂಸ್ ಮಾಡ್ತಿದ್ವಿ, ಸಚ್ ದ್ಯಾಟ್ ವಾಟ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್, ಆಲ್ಕೈಲ್ ಅಯೋಡೈಡ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಓಕೆನಾ? ಏನನ್ನು ಪ್ರೊಡ್ಯೂಸ್ ಮಾಡ್ತಿದ್ವಿ, ಆಲ್ಕೈಲ್ ಅಯೋಡೈಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಅಸಿಟೋನ್. ಯೂಶಲಿ ಏನಾಗುತ್ತೆ ಅಂದರೆ, ಆಲ್ಕೈಲ್ ಕ್ಲೋರೈಡ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಆಲ್ಕೈಲ್ ಅಯೋಡೈಡ್. ಹೌದಾ? ಬಟ್ ಇಲ್ಲೇನಾಗಿದೆ, ಸಾಲ್ವೆಂಟ್ ಯಾವುದಿದೆ, ಅಸಿಟೋನ್ ಇರೋದ್ರಿಂದ ನನ್ನ ಅಯೋಡೈಡ್ ಈಸ್ ಮೋರ್ ರಿಯಾಕ್ಟಿವ್ ವೆನ್ ಕಂಪೇರ್ಡ್ ಟು ಕ್ಲೋರೈಡ್. ಸೊ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಏನು ಹೇಳ್ತಿದೆ, ಹಿಯರ್ ವಾಟ್ ಈಸ್ ಬೀಂಗ್ ಎಕ್ಸ್ಚೇಂಜ್, ನಮ್ಮ ಹ್ಯಾಲೈಡ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ವೆನ್ ಮೈ ಆಲ್ಕೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಆಲ್ಕೈಲ್ ಅಯೋಡೈಡ್, ಐ ವಿಲ್ ಬಿ ಗೆಟಿಂಗ್ ಆಲ್ಕೈಲ್ ಅಯೋಡೈಡ್. ಓಕೆನಾ? ಏನಿಗೆ ಸೋಡಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡಿದಾಗ ಐ ವಿಲ್ ಬಿ ಗೆಟಿಂಗ್ ಆಲ್ಕೈಲ್ ಅಯೋಡೈಡ್. And what is released, sodium chloride is being released. So this is in comparison with the Finkelstein reaction. So ಇಲ್ಲಿ ನ್ಯೂಕ್ಲಿಯೋಫೈಲ್ ಆರ್ಡರ್ ಅಂತ ಇರುತ್ತೆ. ಆಯಿತಾ? ಅಲ್ಲಿ ಬರ್ದಿದ್ದೀನಿ ನೋಡಿ, ನ್ಯೂಕ್ಲಿಯೋಫೈಲ್ ಆರ್ಡರ್. ಸೊ ಹಿಯರ್ ಫ್ಲೋರೈಡ್ ಏನಿದೆಯೋ ತುಂಬ ಜಾಸ್ತಿ ಸ್ಟೇಬಲ್ ಇರುತ್ತೆ ವೆನ್ ಕಂಪೇರ್ಡ್ ಟು ಕ್ಲೋರೈಡ್, ಬ್ರೋಮೈಡ್ ಆ್ಯಂಡ್ ಅಯೋಡೈಡ್. ಅಂದರೆ ಫ್ಲೋರಿನ್ ಕಮ್ಮಿಂಗ್ ಔಟ್ ಇನ್ ದ ಫಾರ್ಮ್ ಆಫ್ ಫ್ಲೋರೈಡ್. ಈಸಿಲಿ ಯಾವುದು ಹೊರಗೆ ಬರುತ್ತೆ ಅಂದರೆ ಫ್ಲೋರೈಡ್, that is very easy ಹೊರಗೆ ಬರಲಿಕ್ಕೆ. then comes chloride, then comes bromide, and then finally comes iodide. So this is the nucleophilic order of a Finkelstein reaction. Now moving on
ಟು ಸ್ವಾಟ್ಸ್ ರಿಯಾಕ್ಷನ್. ಇದು ಕೂಡ ಒಂದು ನೇಮ್ಡ್ ರಿಯಾಕ್ಷನ್. ಫಿಂಕಲ್ಸ್ಟೈನ್ ಆಯಿತು, ಈಗ ಸ್ವಾಟ್ಸ್ ರಿಯಾಕ್ಷನ್. ಸೊ ಸ್ವಾಟ್ಸ್ ರಿಯಾಕ್ಷನಲ್ಲಿ ಏನಾಗ್ತಿದೆ ಅಂದರೆ ಅವರ್ ಆಲ್ಕೈಲ್ ಫ್ಲೋರೈಡ್ಸ್, ಓಕೆ, ಆಲ್ಕೈಲ್ ಫ್ಲೋರೈಡ್ಸ್ ಆರ್ ಫಾರ್ಮ್ಡ್ ಬೈ ಟ್ರೀಟಿಂಗ್ ವಾಟ್, ಬೈ ಟ್ರೀಟಿಂಗ್ ಆಲ್ಕೈಲ್ ಬ್ರೋಮೈಡ್, ಅಂದರೆ RBR ಅಂತ ಇದೆ ಅಂತ ಅಂದ್ಕೊಳ್ಳಿ. treating alkyl bromide with silver fluoride in the presence of DMSO ಅಥವಾ DMF, ಓಕೆನಾ. ಸೊ ಏನು ಫಾರ್ಮ್ ಆಗ್ತಿದೆ ನಮಗೆ, ಆಲ್ಕೈಲ್ ಫ್ಲೋರೈಡ್ ಈಸ್ ಬೀಯಿಂಗ್ ಫಾರ್ಮ್ಡ್, ಓಕೆನಾ, ಆಲ್ಕೈಲ್ ಫ್ಲೋರೈಡ್ ಈಸ್ ಬೀಯಿಂಗ್ ಫಾರ್ಮ್ಡ್, ಓಕೆನಾ. ಸೊ ಈಗ ಇಲ್ಲಿ DMSO ಅಥವಾ DMF ಸಾಲ್ವೆಂಟ್ಸ್ ಅಂದರೆ ಏನು ಅಂದರೆ, DMSO refers to dimethyl sulfoxide, ಓಕೆ, ಆ್ಯಂಡ್ DMF refers to dimethyl formamide. ಇವೆರಡು ಕೂಡ ಸಾಲ್ವೆಂಟ್ಸ್. ಈ ಅದರದ್ದು ಪ್ರೆಸೆನ್ಸಲ್ಲಿ ನಮಗೇನು ಫಾರ್ಮ್ ಆಗ್ತಿದೆ, ಆಲ್ಕೈಲ್ ಫ್ಲೋರೈಡ್ ಈಸ್ ಬೀಯಿಂಗ್ ಫಾರ್ಮ್, ಓಕೆನಾ. ಆಲ್ಕೈಲ್ ಫ್ಲೋರೈಡ್ ಏನಾಗ್ತಿದೆ, ಫಾರ್ಮ್ ಆಗ್ತಾ ಇದೆ. ಸೊ ಹಿಯರ್ ಬೋತ್ ಆಫ್ ದಿಸ್, ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಬೋತ್ ಆಫ್ ದಿಸ್ ಆರ್ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸ್. ಏನಾಗಿರುತ್ತೆ, ಎರಡು ಏನಾಗಿರುತ್ತೆ, ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸ್. ನಾವು ವಾಟ್ ಡು ಯು ಮೀನ್ ಬೈ ಎಪ್ರೋಟಿಕ್ ಸಾಲ್ವೆಂಟ್ಸ್ ಅಂದರೆ, ದೀಸ್ ಆರ್ ದ ಸಾಲ್ವೆಂಟ್ಸ್ ಇನ್ ವಿಚ್ ಡೈರೆಕ್ಟ್ OH ಅಥವಾ NH ಬಾಂಡ್ಸ್ ಇರೋದಿಲ್ಲ. ಇಫ್ ಯು ಸಿ ಹಿಯರ್, ಡೈರೆಕ್ಟ್ O2H ಅಥವಾ N2H ಬಾಂಡ್ಸ್ ಇಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ, ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸ್ ಅಂತ ಹೇಳ್ತೀವಿ, ಓಕೆ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ವಾಟ್ ಇಸ್ ದ್ಯಾಟ್. ಸೊ ನನ್ನ ಸ್ವಾಟ್ಸ್ ರಿಯಾಕ್ಷನ್ಗೂ ಮತ್ತು ಫಿಂಕಲ್ಸ್ಟೈನ್ ರಿಯಾಕ್ಷನ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಫಿಂಕಲ್ಸ್ಟೈನಲ್ಲಿ ಏನಾಗುತ್ತೆ, ದೇರ್ ಇಸ್ ಪ್ರೊಡಕ್ಷನ್ ಆಫ್ ಅಯೋಡೈಡ್, ಓಕೆನಾ, ಆಲ್ಕೈಲ್ ಅಯೋಡೈಡ್ ಪ್ರೊಡಕ್ಷನ್ ಇರುತ್ತೆ. ವೆರಾಸ್ ಸ್ವಾಟ್ಸಲ್ಲಿ ಓನ್ಲಿ ವಾಟ್ ಈಸ್ ಪ್ರೊಡ್ಯೂಸ್ಡ್, ಆಲ್ಕೈಲ್ ಫ್ಲೋರೈಡ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಫಿಂಕಲ್ಸ್ಟೈನ್ ಆ್ಯಂಡ್ ಸ್ವಾಟ್ಸ್ ರಿಯಾಕ್ಷನ್, ಓಕೆ. The next one which you have to learn is Hunts-Dicker method. ಇಲ್ಲಿ ಏನು ಹೇಳುತ್ತೆ, when silver salts of carboxylic acid is heated with bromine, the corresponding alkyl bromides are formed. So this is Hunts-Dicker method. This is very important, students. ಏನಾಗ್ತಿದೆ ಇಲ್ಲಿ, ನಾವು ಬ್ರೋಮಿನ್ ಅನ್ನು ಯಾವುದ್ರ ಜೊತೆ ಟ್ರೀಟ್ ಮಾಡ್ತಿದ್ವಿ, ಸಿಲ್ವರ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಏನಾಗುತ್ತೆ, ಹೀಟ್ ಮಾಡಿದಾಗ ನನಗೆ ಆಲ್ಕೈಲ್ ಬ್ರೋಮೈಡ್ ಇಸ್ ಫಾರ್ಮ್ ಅಲಾಂಗ್ ವಿತ್ ಸಿಲ್ವರ್ ಬ್ರೋಮೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ದಿಸ್ ರಿಯಾಕ್ಷನ್ ಈಸ್ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ನೆನಪಿಟ್ಕೊಳ್ಳಿ, ಇದು ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗಿರುತ್ತೆ. ಮತ್ತು ಇಲ್ಲಿ ಲೆಂತ್ ಆಫ್ ದ ಕಾರ್ಬನ್ ಚೈನ್ ಇಸ್ ರೆಡ್ಯೂಸ್ಡ್, ಓಕೆ, ಆಲ್ವೇಸ್ ದ ಲೆಂತ್ ಈಸ್ ರೆಡ್ಯೂಸ್ಡ್. Now moving on, done with the synopsis, now let us solve some problems, okay na. So the first question is, when ethyl alcohol ಅಂದ್ರೆ ಏನು, C2H5OH is reacting with thionyl chloride, okay na. ethyl alcohol reacts with thionyl chloride, that is SOCl2. alcohol ಇದ್ದಾಗ ನಾನು SOCl2 ಬರಿಬೇಕು ಅಂತ ಹೇಳಿದ್ದೆ. in the presence of what, in the presence of ಪಿರಿಡಿನಿನ ಪ್ರೆಸೆನ್ಸಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ. ದ ಪ್ರಾಡಕ್ಟ್ ಒಪ್ಟೈನ್ಡ್ ಈಸ್, ಏನೇನು ಪ್ರಾಡಕ್ಟ್ ಒಪ್ಟೈನ್ ಆಗುತ್ತೆ. ಸೊ ವಿ ನೋ ವೆನ್ ಆಲ್ಕೋಹಾಲ್ ಇಸ್ ರಿಯಾಕ್ಟಿಂಗ್ ವಿತ್ SOCl2, ಥೈನಲ್ ಕ್ಲೋರೈಡ್, ಫಸ್ಟ್ ಏನಾಗುತ್ತೆ, ನಮಗೆ ಆಲ್ಕೈಲ್ ಕ್ಲೋರೈಡ್ ಸಿಗುತ್ತೆ, ಓಕೆ, ಅಲಾಂಗ್ ವಿತ್ ದ ರಿಲೀಸ್ ಆಫ್ HCl ಆ್ಯಂಡ್ SO2. ಸೊ ಏನೇನಾಗಿದೆ, ಇಥೈಲ್ ಕ್ಲೋರೈಡ್, HCl, SO2. ಸೊ ಈಗ ರಿಯಾಕ್ಷನ್ಸಲ್ಲಿ ನೋಡ್ತಾ ಬರೋಣ. ಎಲ್ಲದರಲ್ಲೂ ಇಥೈಲ್ ಕ್ಲೋರೈಡ್ ಇದೆ, ಬಟ್ ಸಿ ವೇರ್ ಈಸ್ HCl ಆ್ಯಂಡ್ SO2. ಇದರಲ್ಲಿ ಬರೀ HCl ಇದೆ, ಇದರಲ್ಲಿ ಬರೀ SO2 ಇದೆ, ಇಲ್ಲಿ H2SO2 ಇದೆ, ಇಲ್ಲಿ HCl, SO2, ಇಥೈಲ್ ಕ್ಲೋರೈಡ್. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ದ ಕರೆಕ್ಟ್ ಆನ್ಸರ್ ಈಸ್ ಡಿ, ಆಪ್ಷನ್ ಡಿ. ಏನಾಗುತ್ತೆ, ನನ್ನ ಇಥೈಲ್ ಆಲ್ಕೋಹಾಲ್ ಅಥವಾ ಇಥನಾಲ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಥಯೋನಿಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್, ದ ಪ್ರಾಡಕ್ಟ್ ಒಬ್ಟೈನ್ಡ್ ಈಸ್ ethyl chloride, HCl and SO2. Moving on, second question. In the Hunts-Dicker reaction, number of carbon atoms decrease, number of carbon atoms increase, number of carbon atoms remain same, none of the above. Hunts-Dicker reaction ಏನು ಹೇಳುತ್ತಪ್ಪ, our carboxylic acid, right, carboxylic acid, silver salts of carboxylic acid reacts with bromine, okay, heat ಆಗುತ್ತೆ. ಅವಾಗ ಏನೇನು ಪ್ರೊಡ್ಯೂಸ್ ಆಗುತ್ತೆ, ಆಲ್ಕೈಲ್ ಬ್ರೋಮೈಡ್ ಪ್ಲಸ್ ಸಿಲ್ವರ್ ಬ್ರೋಮೈಡ್ ಪ್ಲಸ್ CO2. ಸೊ ಇಲ್ಲಿ ಏನಾಗಿದೆ, ಇಫ್ ಯು ಸಿ ಹಿಯರ್ ದೇವರ್ 2 ಕಾರ್ಬನ್ ಆಟಮ್ಸ್, ಇಲ್ಲಿ ಕಾರ್ಬನ್ ಆಟಮ್ ರೆಡ್ಯೂಸ್ ಆಗಿದೆ. ಸೊ ದ್ಯಾಟ್ ಮೀನ್ಸ್ ವಾಟ್ ಈಸ್ ದ ಆನ್ಸರ್ ಹಿಯರ್, ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಡಿಕ್ರೀಸ್. ಸೊ ಯಾವುದು, ಫಸ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಏನಾಗುತ್ತೆ, ವೆನ್ ಆಲ್ಕೋಹಾಲ್ ಇಸ್ ಟ್ರೀಟೆಡ್ ವಿತ್, ಇನ್ ದ ಅಬೋ ರಿಯಾಕ್ಷನ್, ಆಲ್ಕೋಹಾಲು ಹೈಡ್ರೋಜನ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತಿದ್ವಿ, ನಮಗೆ ಆಲ್ಕೈಲ್ ಹ್ಯಾಲೈಡ್ ಸಿಗ್ತಿದೆ ಅಲಾಂಗ್ ವಿತ್ ವಾಟರ್. ಇನ್ ದಿ ಅಬೌವ್ ರಿಯಾಕ್ಷನ್, ದಿ ರಿಯಾಕ್ಟಿವಿಟಿ ಆಫ್ ಡಿಫ್ರೆಂಟ್ ಆಲ್ಕೋಹಾಲ್ಸ್ ಈಸ್, ಯಾವ ಥರ ರಿಯಾಕ್ಟ್ ಆಗ್ತಿದೆ, ಟರ್ಷರಿ ಈಸ್ ಮೋರ್ ಗ್ರೇಟರ್ ದೆನ್ ಸೆಕೆಂಡ್ರಿ ಕಂಪೇರ್ಡ್ ಟು ಪ್ರೈಮರಿ. ಇಫ್ ನಾಟ್, ಪ್ರೈಮರಿ ಈಸ್ ಗ್ರೇಟರ್ ದೆನ್ ಸೆಕೆಂಡ್ರಿ ದೆನ್ ಟರ್ಷರಿ. ಇಫ್ ನಾಟ್, ಸೆಕೆಂಡ್ರಿ ಜಾಸ್ತಿ ಸ್ಟೇಬಲ್ ಇರುತ್ತೆ ಎರಡಕ್ಕಿಂತ, ಅಥವಾ
ಟರ್ಷರಿ ಈಸ್ ಮೋರ್ ಗ್ರೇಟರ್ ದೆನ್ ಪ್ರೈಮರಿ, ದೆನ್ ಕಮ್ ಸೆಕೆಂಡ್ರಿ. ಸೊ ಯಾವುದು ಕರೆಕ್ಟು? ಸೊ ಆಲ್ರೆಡಿ ವೆನ್ ಐ ಟಾಟ್ ಯು ಅಬೌಟ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್, ನಾನು ಏನಂತ ಹೇಳಿದೆ, ವೆನ್ ಇಟ್ ಕಮ್ಸ್ ಟು ದಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ಸ್ದು ತಗೊಂಡಾಗ ಏನಾಗುತ್ತೆ ಅಂತ ನಾನು ಹೇಳಿದೆ, ವೆನ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಲ್ಕೋಹಾಲ್ಸ್ ಏನಾಗುತ್ತೆ, ಅವರ್ ಟರ್ಷರಿ ಗ್ರೂಪ್ ಈಸ್ ವೆರಿ ಮಚ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಸೆಕೆಂಡ್ರಿ ಆ್ಯಂಡ್ ದೆನ್ ಕಮ್ಸ್ ಪ್ರೈಮರಿ ಅಂತ ಹೇಳಿದೆ. ಹೌದಾ? ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ದ ಕಾರ್ಬೋಕೇಟಯಾನ್ಸ್. ಅದಕ್ಕೆ ಇಲ್ಲಿ ಏನಾಗುತ್ತೆ, ಟರ್ಷರಿ ಗ್ರೂಪ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಸೆಕೆಂಡ್ರಿ ಆ್ಯಂಡ್ ಪ್ರೈಮರಿ ಗ್ರೂಪ್. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. Well, the next question is, pick up the correct statement about alkyl halides. Alkyl halides-ನ ಕರೆಕ್ಟ್ ಸ್ಟೇಟ್ಮೆಂಟನ್ನು ಪಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಏನು ಆಪ್ಷನು, ದೇ ಶೋ ಹೈಡ್ರೋಜನ್ ಬಾಂಡಿಂಗ್. ಓಕೆ. ಸೆಕೆಂಡ್ ಆಪ್ಷನ್ ಏನು, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಥರ್ಡ್ ಆಪ್ಷನ್ ಏನು, ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಫೋರ್ತ್ ಆಪ್ಷನ್ ಏನು, ದೇ ಡು ನಾಟ್ ಕಂಟೈನ್ ಎನಿ ಪೋಲಾರ್ ಬಾಂಡ್. ಓಕೆ, ಇದು 4 ಆಪ್ಷನ್ಸ್. ಫಸ್ಟ್ ಥಿಂಗ್ ಈಸ್, ಯು ಶುಡ್ ನೋ ಆಲ್ವೇಸ್ ಆಲ್ಕೈಲ್ ಹಲೈಡ್ಸ್ ಏನವು. ಆಲ್ಕೈಲ್ ಹ್ಯಾಲೈಡ್ಸ್ are organic compound. Alkyl halides are organic compounds, and you know that they are insoluble in water. Howda? They are insoluble in water. So that means second option tappu. Howda? Innondeno, they show hydrogen bonding. Wrong. They do not show hydrogen bonding. Next, they do not contain any polar bond. Wrong. They do contain polar bonds. Howda? So ಏನು ಆಪ್ಷನು, ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಈಗ ನೀವು ಹೇಳ್ಬೋದು, ಮ್ಯಾಮ್ ಇದು ಹೆಂಗೆ ಹೇಳ್ಬಿಟ್ರಿ ನೀವು, ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ದೇರ್ ಈಸ್ ಅ ವರ್ಡ್, ರೈಟ್, ಲೈಕ್ ಡಿಸಾಲ್ವ್ಸ್ ಲೈಕ್. ಹೌದಾ? ಇದನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಲೈಕ್ ಡಿಸಾಲ್ವ್ಸ್ ಲೈಕ್. ಅಂದರೆ ಏನು, ಆರ್ಗ್ಯಾನಿಕ್ ಸಾಲ್ವೆಂಟ್ ಡಿಸಾಲ್ವ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಕರೆಕ್ಟಾ? ಏನಾಗುತ್ತೆ, ಆರ್ಗ್ಯಾನಿಕ್ ಸಾಲ್ವೆಂಟ್ ವಿಲ್ ಆಲ್ವೇಸ್ ಡಿಸಾಲ್ವ್ ಆರ್ಗ್ಯಾನಿಕ್ ಕಾಂಪೌಂಡ್. ಸಿನ್ಸ್ ಆಲ್ಕೈಲ್ ಹಲೈಡ್ ಇಸ್ ಅ ಆರ್ಗ್ಯಾನಿಕ್ ಕಾಂಪೌಂಡ್, ಇಟ್ ವಿಲ್ ಗೆಟ್ ಡಿಸಾಲ್ವ್ಡ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಸೊ ನಮ್ಮ ಕರೆಕ್ಟ್ ಸ್ಟೇಟ್ಮೆಂಟ್ ಏನಾಗಿರಬೇಕು, ಥರ್ಡ್ ಒನ್, ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಮೂವಿಂಗ್ ಆನ್, ನೆಕ್ಸ್ಟ್ ಕ್ವೆಶನ್ ಈಸ್, ದ ಚೀಫ್ ರಿಯಾಕ್ಷನ್ ಪ್ರಾಡಕ್ಟ್ ಆಫ್ ರಿಲೇಷನ್ ಬಿಟ್ವೀನ್ N-butane ಅಂದರೆ ನಾರ್ಮಲ್ ಬ್ಯೂಟೇನ್ ಆ್ಯಂಡ್ ಬ್ರೋಮಿನ್ ಅಟ್ 130 ಡಿಗ್ರಿ ಸೆಂಟಿಗ್ರೇಡ್ ಈಸ್. ಸೊ ಏನು ಪ್ರಾಡಕ್ಟ್ ಬರುತ್ತೆ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ಇಲ್ಲಿ ನೋಡಿದ್ರೆ ಅವ್ರೇನು ಪ್ರಾಡಕ್ಟನ್ನು ಕೇಳ್ತಿದ್ದಾರೆ, ಏನು ರಿಯಾಕ್ಷನ್ ಆಗ್ತಿದೆ, ದಿಸ್ ಇಸ್ ರಿಯಾಕ್ಷನ್. ಓಕೆ, ಬಿಟ್ವೀನ್ N-butane. ಫಸ್ಟ್ ರೈಟ್ ದ ಬ್ಯೂಟೇನ್ ಸ್ಟ್ರಕ್ಚರ್, CH3, CH2, CH2, CH3. So this is the butane structure. When it reacts with bromine, ಏನು ಪ್ರಾಡಕ್ಟ್ ಬರ್ತಾ ಇದೆ ಅಂತ ಕ್ವೆಶನ್ ಮಾಡ್ತಿದ್ದಾರೆ. ಹೌದಾ? ಸೊ ಯು ನೋ, when you see this, there is addition of halogen. So what kind of reaction this is? This is what kind of reaction, students? ಫ್ರೀ ರ್ಯಾಡಿಕಲ್ ರಿಯಾಕ್ಷನ್. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಸ್ಟೆಪ್ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಫಸ್ಟ್ ಸ್ಟೆಪ್ ಏನು, ಬ್ರೋಮಿನ್ ಅಂಡರ್ಗೋಸ್ ಹೋಮೋಲಿಟಿಕ್ ಕ್ಲೀವೇಜ್, ಇನಿಸಿಯೇಷನ್ ಸ್ಟೆಪ್. ಹೌದಾ? ಫಸ್ಟ್ ಏನಾಗುತ್ತೆ, ಇನಿಸಿಯೇಷನ್, ವೇರ್ ಬ್ರೋಮಿನ್ ಅಂಡರ್ಗೋಸ್ ಹೋಮೋಲಿಟಿಕ್ ಕ್ಲೀವೇಜ್ ಟು ಫಾರ್ಮ್ ಟು ರ್ಯಾಡಿಕಲ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಅದೇನು ಮಾಡುತ್ತೆ, ಇಟ್ ರಿಯಾಕ್ಟ್ಸ್ ವಿತ್ ದ ಬ್ಯೂಟೇನ್. ಓಕೆನಾ? ಬ್ಯೂಟೇನ್ ಜೊತೆ ರಿಯಾಕ್ಟ್ ಆಗುತ್ತೆ. ಬ್ರೋಮಿನ್ ಫ್ರೀ ರ್ಯಾಡಿಕಲ್ ವಿಲ್ ಕಂಬೈನ್ ವಿತ್ ಬ್ಯೂಟೇನ್ ಟು ಫಾರ್ಮ್ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಮಾಡುತ್ತೆ ಇಲ್ಲಿ. ಓಕೆ, CH2 ಫ್ರೀ ರ್ಯಾಡಿಕಲ್ ಪ್ಲಸ್ HBr. ಹೌದಾ? ಸೊ ದಿಸ್ ಇಸ್ ಪ್ರೊಪಗೇಷನ್ ಸ್ಟೆಪ್. ಸೊ ನೆಕ್ಸ್ಟ್ ಏನಾಗುತ್ತೆ, ನನ್ನ ಬ್ರೋಮಿನ್ ಟರ್ಮಿನೇಷನ್ ಆಗಬೇಕು ಅಂದರೆ ಏನಾಗುತ್ತೆ, ಇಫ್ ಐ ಹ್ಯಾವ್ ಟು ಟರ್ಮಿನೇಟ್ ದ ಸ್ಟೆಪ್, ಇಲ್ಲೇನಾಗುತ್ತೆ ಅಂತ ನಾವು ಚೆಕ್ ಮಾಡಿ. ಸೊ ಬಿಫೋರ್ ದ್ಯಾಟ್ ಯು ಶುಡ್ ನೋ, ದಿಸ್ ಇಸ್ ಪ್ರೈಮರಿ ರ್ಯಾಡಿಕಲ್. ಹೌದಾ? ದಿಸ್ ಇಸ್ ಪ್ರೈಮರಿ ರ್ಯಾಡಿಕಲ್. ಇದೇನು ಮಾಡುತ್ತೆ, ನೆಕ್ಸ್ಟ್ ಯೂಶಲಿ ಇದೇನು ಮಾಡುತ್ತೆ ಅಂದರೆ ಶಿಫ್ಟ್ ಆಗುತ್ತೆ, ರ್ಯಾಡಿಕಲ್ ಶಿಫ್ಟ್ ಆಗಿಬಿಟ್ಟು CH3, CH2, CH3 ಇಲ್ಲಿ ಫ್ರೀ ರ್ಯಾಡಿಕಲ್ ಬರುತ್ತೆ. ದಿಸ್ ಇಸ್ ಸೆಕೆಂಡ್ರಿ, ಬಿಕಾಸ್ ಯು ನೋ ದ್ಯಾಟ್ ಸೆಕೆಂಡರಿ ಫ್ರೀ ರ್ಯಾಡಿಕಲ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಪ್ರೈಮರಿ ರ್ಯಾಡಿಕಲ್. ಓಕೆನಾ? ಸೊ ಈ ಥರ ಆಗಿಬಿಟ್ಟು ಏನಾಗುತ್ತೆ, ಇಲ್ಲಿ ಬಂದು ನನ್ನ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗುತ್ತೆ. ಸೊ ನಾವು ಯು ಹ್ಯಾವ್ ಟು ಸರ್ಚ್ ಫಾರ್ ಅ ಗ್ರೂಪ್ ವೇರ್ ಮೈ ಬ್ರೋಮಿನ್ ಈಸ್ ಅಟ್ಯಾಚ್ಡ್ ಟು ಸೆಕೆಂಡ್ ಕಾರ್ಬನಿಗೆ ಎಲ್ಲಿ ಅಟ್ಯಾಚ್ ಆಗಿದೆಯೋ, 2-ಬ್ರೋಮೋ ಬ್ಯೂಟೇನ್ ಎಲ್ಲಿದೆಯೋ ಅದನ್ನು ಹುಡುಕಬೇಕಾಗುತ್ತೆ. ಇದು ನಮ್ಮ ಫೈನಲ್ ಆನ್ಸರ್. ಟರ್ಮಿನೇಷನ್ ಸ್ಟೆಪ್ಪಲ್ಲಿ ಹಿಂಗಾಗುತ್ತೆ. ಸೊ ಇದು ಎಲ್ಲಿ ಬಂದಿದೆ ಅಂತ ಹುಡುಕಿ. ಓಕೆನಾ? ಆಪ್ಷನ್ ಎ ನೋಡಿ, ಫಸ್ಟ್ ಕಾರ್ಬನ್ ಇದಕ್ಕೆ ಅಟ್ಯಾಚ್ ಆಗಿದೆ. ಓಕೆ, ಆಪ್ಷನ್ 2 ನೋಡಿ,
ಇಲ್ಲೇನಾಗಿದೆ, ಇಟ್ ಈಸ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಟು ಬಿ ರಿಟರ್ನ್ ಲೈಕ್ ದಿಸ್. ಈಸಿ ಆಗಬೇಕಂದ್ರೆ ಹಿಂಗೆ ಬರ್ಕೊಳ್ಳಿ, CHBr CH3. ಸೊ ದಿಸ್ ಆ್ಯಂಡ್ ದಿಸ್ ಈಸ್ ಸೇಮ್. ಓಕೆ, ಆಪ್ಷನ್ ಸಿ ನೋಡಿದ್ರೆ ಬೇರೆ ಥರನೇ ಇದೆ, ಇಲ್ಲ 2 ಬ್ರೋಮಿನ್ ಇದೆ, ರಾಂಗ್, ಆಗೋದಿಲ್ಲ. ಸೊ ಆಪ್ಷನ್ ಏನೂ ಆಗೋದಿಲ್ಲ, ಆಪ್ಷನ್ ಡಿ ಅಂತೂ ಆಗೋದೇ ಇಲ್ಲ. ಸೊ ದ್ಯಾಟ್ ಮೀನ್ಸ್ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಏನಾಗಿದೆ, 2-bromobutane. ಎಲ್ಲಿ ಫಾರ್ಮ್ ಆಗಿದೆ? ಇಲ್ಲಿದೆ. ಸೊ ವಾಟ್ ಈಸ್ ದ ಚೀಫ್ ರಿಯಾಕ್ಷನ್ ಪ್ರಾಡಕ್ಟ್ ಆಫ್ ರಿಯಾಕ್ಷನ್ ಬಿಟ್ವೀನ್ N-butane and bromine? That is option B. ಮೂವಿಂಗ್ ಆನ್. ನಾವು ಇಲ್ಲಿ ಏನು ಕ್ವೆಶನ್ ಕೊಟ್ಟಿದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಲ್ ಗಿವ್ ಅ ಮಿಕ್ಸ್ಚರ್ ಆಫ್ 1-chlorobutane ಆ್ಯಂಡ್ 2-chlorobutane ಆನ್ ಕ್ಲೋರಿನೇಷನ್? ಏನಂತ ಕೇಳಿದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಲ್ ಗಿವ್ ಅ ಮಿಕ್ಸ್ಚರ್ ಆಫ್ 1-chlorobutane ಆ್ಯಂಡ್ 2-chlorobutane ಆನ್ ಕ್ಲೋರಿನೇಷನ್? ಏನಾಗ್ತಿದೆ ಇಲ್ಲಿ, ಅಡಿಷನ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್ ಆಗ್ತಾ ಇದೆ. ಸೊ ಯಾವ ಕಾಂಪೌಂಡ್ಸು ಕೊಡುತ್ತೆ? ಫಸ್ಟು 1-chlorobutane ಅಂದರೆ ಏನು, ಇದು ದಿಸ್ ಸ್ಟ್ರಕ್ಚರ್. ಓಕೆ, and what is 2-chlorobutane? This structure. So now ಏನು ಮಾಡಬೇಕು, we have to find out a reactant which will give both these products. So that means so ಈಗ ಈ ಪ್ರಾಡಕ್ಟ್ ಬರಬೇಕು ಅಂದರೆ ನಾವು ಏನನ್ನು ತೊಗೊಬೇಕು? ಕ್ಲೋರಿನೇಷನ್ ಅಂದರೆ ಯಾವುದ್ರ ಜೊತೆ ಆಗುತ್ತೆ? ದಟ್ ಈಸ್ ನಥಿಂಗ್ ಬಟ್ ಆಲ್ಕೀನ್ಸ್, ರೈಟ್? ವೆನೆವರ್ ಆಲ್ಕೀನ್ಸ್ ರಿಯಾಕ್ಟ್ ವಿತ್ HCl, what do we get? We get ದಿಸ್ ಕ್ಲೋರೋಬ್ಯೂಟೇನ್, 2-chlorobutane ಎಲ್ಲ ಸಿಗುತ್ತೆ. ಸೊ ಈಗ ಇಲ್ಲೇನಾಗಿದೆ, ನನ್ನ ಕ್ಲೋರಿನ್ ಎಲ್ಲಿದೆ? ಫಸ್ಟ್ ಒನ್ ವಿಲ್ ಬಿ ಇನ್ ದ ಫಸ್ಟ್ ಪೊಸಿಷನ್, 1-chlorobutane. ಇನ್ನೊಂದು ಎಲ್ಲಿದೆ? ಸೆಕೆಂಡ್. ಸೊ ಯಾವ ಥರದ ಆಲ್ಕೀನನ್ನು ನಾನು ಹುಡುಕಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದ್ಯಾಟ್ ಆಲ್ಕೀನ್ ವಿತ್ ದ ಡಬಲ್ ಬಾಂಡ್ ಇಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಆ ಥರದ ಆಲ್ಕೀನ್ಸನ್ನು ಹುಡುಕ್ಬೇಕು ನಾವು. ಓಕೆ, ಸೊ ಫಸ್ಟ್ ಆಪ್ಷನ್ಗೆ ಹೋಗೋಣ. ಸೊ ಹೌ ಮೆನಿ ಟೋಟಲಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 5. ಸೊ ದಟ್ ಮೀನ್ಸ್ ದಿಸ್ ಇಸ್ ನಾಟ್ ರೈಟ್. Moving on to the second one, you see here there is alkyne group, triple bond ಇದೆ, so ಇದು ಕೂಡ ಆಗೋದಿಲ್ಲ. Moving on to the third one, here you say that there is 2 alkene groups, this is also not possible. So moving on to the fourth one, ನಮಗೇನು ಬೇಕು? 1-butene ಬರೋಂಥ ಪ್ರಾಡಕ್ಟ್ ಬೇಕು. So if you see here, there is a double bond between first and second carbon atom which can give us 1-chlorobutane and 2-chlorobutane. So that means what is our answer? That is option D, where we have a double bond between first and second carbon atom which can give us 1-chlorobutane and 2-chlorobutane. Okay, so now moving on, ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಿದೆ ಅಂದರೆ, ದಿ ರಿಯಾಕ್ಷನ್ ಶೋನ್ ಬಿಲೋ ಗೋಸ್ ಥ್ರೂ ಕ್ಲಾಸಿಕಲ್ ಕಾರ್ಬೋಕೇಟಯಾನ್. ಏನಾಗ್ತಿದೆ? ದ ರಿಯಾಕ್ಷನ್ ಶೋನ್ ಬಿಲೋ ಗೋಸ್ ಥ್ರೂ ಕ್ಲಾಸಿಕಲ್ ಕಾರ್ಬೋಕೇಟಯಾನ್. ವಾಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ಆಫ್ ದಿಸ್ ರಿಯಾಕ್ಷನ್? ಏನು ಈ ರಿಯಾಕ್ಷನಿನ ಮೇಜರ್ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ದೇರ್ ಆರ್ 4 ಆಪ್ಷನ್ಸ್: ಟ್ರಾನ್ಸ್ 1,3 ಡೈಬ್ರೋಮೋಸೈಕ್ಲೋಹೆಕ್ಸೇನ್, ಸಿಸ್ 1,3 ಡೈಬ್ರೋಮೋಸೈಕ್ಲೋಹೆಕ್ಸೇನ್, ಟ್ರಾನ್ಸ್ 1,2 ಡೈಬ್ರೋಮೋಸೈಕ್ಲೋಹೆಕ್ಸೇನ್, ಸಿಸ್ 1,2 ಡೈಬ್ರೋಮೋಸೈಕ್ಲೋಹೆಕ್ಸೇನ್. ಸೊ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ವೆನ್ ಮೈ ಬ್ರೋಮೋಸೈಕ್ಲೋಹೆಕ್ಸೀನ್ ಅದು HBr ಜೊತೆ ಕಂಬೈನ್ ಆದರೆ ಯಾವುದು ಕರೆಕ್ಟ್ ಅಂತ. ಸೊ ಫಸ್ಟ್ ಥಿಂಗ್ ಏನು, ದಿಸ್ ರಿಯಾಕ್ಷನ್ ನೋಡಿ, ಇಲ್ಲಿ ಕಾರ್ಬೋಕೇಟಯನ್ ಪ್ರೊಡಕ್ಷನ್ ಇದೆ, ಹೌದಾ? ಫಸ್ಟು ಈ ಸ್ಟ್ರಕ್ಚರನ್ನು ಬರ್ಕೊಂಬಿಡಿ. ಫಸ್ಟು ಸ್ಟ್ರಕ್ಚರ್ ಬರ್ಕೊಳ್ಳಿ, ಇದು ಈ ಥರ ಇದೆ, ಹೌದಾ? ವೆಡ್ಜ್ ಶೇಪಲ್ಲಿರುತ್ತೆ. ಸೊ ಹಿಯರ್ ಫಸ್ಟು ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಫಾರ್ಮ್ ಕಾರ್ಬೋಕೇಟಯಾನ್. ಅದು ಹೆಂಗಾಗುತ್ತಪ್ಪ? ಇಲ್ಲೇನು ಮಾಡಿ, ಫಸ್ಟ್ ನನ್ನ ಪ್ರೊಡಕ್ಷನ್ ಆಫ್ ಕಾರ್ಬೋಕೇಟಯಾನ್ ಇದೆ ಇನ್ ದ ಪ್ರೆಸೆನ್ಸ್ ಆಫ್ HBr, ಹೌದಾ? ಏನಂತಾಗುತ್ತೆ ಇಲ್ಲಿ BR ಇರುತ್ತೆ. ಹಿಯರ್ ಐಲ್ ಗೆಟ್ ಮೈನಸ್ ಸಿಂಬಲ್, ಇಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ, ಹೌದಾ? ಸೊ ಇಲ್ಲೇನಾಗುತ್ತೆ, ನನ್ನ HBr ಏನಿದೆಯೋ ಇಟ್ ಗೆಟ್ ಸ್ಪ್ಲಿಟ್ ಇಂಟು H ಪ್ಲಸ್ ಆ್ಯಂಡ್ Br ಮೈನಸ್, ಕರೆಕ್ಟಾ? ಸೊ ಈಗೇನಾಗುತ್ತೆ, H ಬಂದುಬಿಟ್ಟು ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಓಕೆ, H ಪ್ಲಸ್ ವಿಲ್ ಕಮ್ ಆ್ಯಂಡ್ ಅಟ್ಯಾಕ್ ಹಿಯರ್ ಸಚ್ ದ್ಯಾಟ್ ಇಟ್ ಫಾರ್ಮ್ಸ್ H. ಈಗ ನನ್ನ BR ಬಂದು ಏನಾಗಬೇಕು, ಇಲ್ಲಿ ಅಟ್ಯಾಕ್ ಬೇಕು. ಓಕೆ, ಮೈ BR ವಿಲ್ ಕಮ್ ಆ್ಯಂಡ್ ಅಟ್ಯಾಕ್. ಯಾವ ಥರ ಅಟ್ಯಾಕ್ ಆಗುತ್ತೆ? ಈಸ್ ಇಟ್ ಟ್ರಾನ್ಸ್ ಆರ್ ಸಿಸ್? ಸಿಸ್ ಅಂದರೆ ಏನು? ಈ ಥರನೇ ಆಗಬೇಕು, ರೈಟ್? ಇಟ್ ಹ್ಯಾಸ್ ಟು ಬಿ ಬೋತ್ ಆನ್ ದ ಸೇಮ್ ವೇ. ಆವಾಗ ಏನಾಗುತ್ತೆ, ಸಿಸ್. ಸೊ ವಿಲ್ ಇಟ್ ಬಿ ಸಿಸ್ ಆರ್ ವಿಲ್ ಇಟ್ ಬಿ ಟ್ರಾನ್ಸ್? ಯಾವ ಥರ ಆಗುತ್ತೆ ಅಟ್ಯಾಕ್ ಅಂದರೆ ದ್ಯಾಟ್ ಇಟ್ ವಿಲ್ ಬಿ, ಇಲ್ಲಿ ಬಂದು BR ಈ ಥರ ಅಟ್ಯಾಕ್ ಆಗುತ್ತೆ, ಟ್ರಾನ್ಸ್ ಆಗುತ್ತೆ. ಏನಕ್ಕಪ್ಪ ಟ್ರಾನ್ಸ್ ಆಗುತ್ತೆ? ಯಾಕೆ ಇಟ್ ಹ್ಯಾಸ್ ಟು ಬಿ ಅವೇ? ಯಾಕೆ ದಿಸ್ ಇಸ್ ಒನ್ ಇಸ್ ಟುವರ್ಡ್ಸ್ ಮೀ, ಒನ್ ಹ್ಯಾಸ್ ಟು ಬಿ ಅವೇ ಫ್ರಮ್ ಮೀ? ಏನಕ್ಕಪ್ಪ ಟ್ರಾನ್ಸ್ ಸ್ಟ್ರಕ್ಚರ್ ಬರುತ್ತೆ ಅಂದರೆ, ಕಾರಣ ಏನು ಅಂದರೆ ಬಿಕಾಸ್ ಆಫ್ ದ ಸ್ಟೀರಿಕ್ ಹಿಂಡ್ರೆನ್ಸ್. ಓಕೆ, ಬಿಕಾಸ್ ಆಫ್ ದ ಸ್ಟೀರಿಕ್ ಹಿಂಡ್ರೆನ್ಸ್ ಅಲ್ಲೇನಾಗುತ್ತೆ, ನನ್ನ BR ವಿಲ್ ಬಿ ಅವೇ ಫ್ರಮ್ ಅಸ್. ಸೊ ಅದಕ್ಕೆ ನನ್ನ ಆಪ್ಷನ್ ಯಾವ ಆಗಿರಬೇಕು? 1, 2, 3, 1,3 ಟ್ರಾನ್ಸ್ 1,3 ಡೈಬ್ರೋಮೋಸೈಕ್ಲೋಹೆಕ್ಸೇನ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇಲ್ಲೂ ಕೂಡ 1,2 ಏನಕ್ಕಾಗಲ್ಲ? ಡ್ಯೂ ಟು ದ ಸ್ಟೀರಿಕ್ ಹಿಂಡ್ರೆನ್ಸ್. 1,2 ಅಂತ ಆಗೋದೇ ಇಲ್ಲ. ಮತ್ತು ಸಿಸ್ಸು ಆಗಲ್ಲ ಬಿಕಾಸ್ ಆಫ್ ದ ಬಲ್ಕಿನೆಸ್ ಎರಡು ಒಂದೇ ಕಡೆ ಆದರೆ ಬೆಂಡ್ ಆಗುತ್ತೆ ಸ್ಟ್ರಕ್ಚರು. ಅದಕ್ಕೆ ಏನಾಗುತ್ತೆ, ಟ್ರಾನ್ಸ್ ಪೊಸಿಷನಿಗೆ ಬರುತ್ತೆ. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್.
ಓಕೆ ನಾವು ಮೂವಿಂಗ್ ಆನ್ ಟು ದಿ ಲಾಸ್ಟ್ ಕ್ವೆಶನ್ ಓಕೆ ಆಫ್ ದಿಸ್ ಸೆಷನ್. ಲಾಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ಇಲ್ಲಿ ಏನು ಹೇಳ್ತಿದೆ, ದಿ ರಿಯಾಕ್ಷನ್ ಕಂಡೀಷನ್ಸ್ ಲೀಡಿಂಗ್ ಟು ದ ಬೆಸ್ಟ್ ಈಲ್ಡ್ಸ್ ಆಫ್ ಈಥೈಲ್ ಕ್ಲೋರೈಡ್ ಆರ್. ಏನು ಕ್ವೆಶನು? ದಿ ರಿಯಾಕ್ಷನ್ ಕಂಡೀಷನ್ಸ್ ಲೀಡಿಂಗ್ ಟು ದಿ ಬೆಸ್ಟ್ ಈಲ್ಡ್ಸ್ ಆಫ್ ಈಥೈಲ್ ಕ್ಲೋರೈಡ್ ಆರ್. ವಾಟ್ ಈಸ್ ದ ರಿಯಾಕ್ಷನ್ ಕಂಡೀಷನ್? Our ethane is reacting, excess ಇದೆ, that will react with chlorine in the presence of UV light. Next to ethane reacts with chlorine in dark room temperature. Okay na. Third option ಏನು? Ethane is going to react with chlorine, excess of chlorine. Okay, so ಯಾವುದರಲ್ಲಿ UV light in a presence ಅಲ್ಲಿ. Next, ethane reacts with chlorine in the presence of UV light. So now, which option is suitable for us? Which option is suitable, which will give the condition leading to the best yield of ethyl chloride? ನಮಗೆ ಇಲ್ಲಿ ಏನು ಬೇಕು? ethyl chloride ಬೇಕು. So this is what I have explained in the first class students. ಎಲ್ಲಿ ನಾನು ಮೊನೋಕ್ಲೋರಿನೇಷನ್ ಬಗ್ಗೆ ಹೇಳಿದ್ದೆ. I hope you remember that. Addition of chlorine, halogenation ಹೇಳಿದಾಗ ಇದನ್ನು ಹೇಳಿದ್ದೆ. ಸೊ ಈಗ ಯಾವ ಕಂಡೀಷನಲ್ಲಿ ನನಗೆ ಈಥೈಲ್ ಕ್ಲೋರೈಡ್ ಜಾಸ್ತಿ ಸಿಗುತ್ತೆ ಅಂದರೆ, ಐ ಹ್ಯಾವ್ ಟು ಸಿ ದಟ್ ಯೂಶಲಿ ದಿಸ್ ರಿಯಾಕ್ಷನ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಹ್ಯಾವ್ ಲೈಟ್. ಸೊ ದಟ್ ಮೀನ್ಸ್ ಡಾರ್ಕಲ್ಲಂತೂ ಈ ರಿಯಾಕ್ಷನ್ ಆಗೋದೇ ಇಲ್ಲ. ಸೊ ದಟ್ ಮೀನ್ಸ್ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟು C2H6 ಆ್ಯಂಡ್ Cl2, ಈ ಕಂಡೀಷನ್ ತೊಗೊಂಡ್ರೆ ಏನಾಗುತ್ತೆ, ನನಗೆ ಇಲ್ಲಿ ಜಾಸ್ತಿ ಇನ್ನೂ Cl2 ಇದಾಗ್ತಾ ಹೋಗುತ್ತೆ. ಹೌದಾ? Cl2 ನಂದೇನಾಗುತ್ತೆ, Cl2 ಇರೋದ್ರಿಂದ ಮೊನೋಕ್ಲೋರಿನೇಷನಿಗೆ ನಿಲ್ಲೋದಿಲ್ಲ ಮತ್ತು ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಸೊ ದಟ್ ಮೀನ್ಸ್ ಆಪ್ಷನ್ ಡಿನೂ ಆಗೋದಿಲ್ಲ. ನೆಕ್ಸ್ಟು ಸಿ ತೊಗೊಂಡ್ರೆ ಏನಾಗುತ್ತೆ, ಇನ್ ಕೇಸ್ ನಿಮಗೆ ಕ್ಲೋರಿನ್ ಏನು ಬೇಕು, C2H5Cl ಬೇಕು ಅಂದರೆ, ಹ್ಯಾಲೋಜಿನೇಷನ್ ಆಗಬೇಕು ಅಂದರೆ ಏನಾಗಬೇಕು, ನನ್ನ ರಿಯಾಕ್ಟೆಂಟ್ ಜಾಸ್ತಿ ಇರಬೇಕು, ಕ್ಲೋರಿನ್ಗಿಂತ C2H6 ಜಾಸ್ತಿ ಇರಬೇಕು. ಬೇರೆ Cl2 ಎಕ್ಸೆಸ್ ಆಗಿ ತೊಗೊಂಡು ಏನಾಗುತ್ತೆ, ನನಗೆ ರಿಯಾಕ್ಷನ್ ಕಂಟಿನ್ಯೂ ಆಗಿ ಹೈಡ್ರೋಜನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ದಟ್ ಮೀನ್ಸ್ ದಿಸ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಸೊ ದಟ್ ಮೀನ್ಸ್ ಯಾವುದು ನಮ್ಮ ಆಪ್ಷನ್? That is option A, where C2H6 is taken in excess compared to Cl2, forming UV in the presence of UV light, which will give us ethyl chloride. ಇಲ್ಲಿಗೆ ಸ್ಟಾಪ್ ಆಗಬೇಕು, ಇನ್ನೂ ರಿಯಾಕ್ಷನ್ ಕಂಟಿನ್ಯೂ ಆಗಿ ಹೆಚ್ಚು ರಿಮೂವ್ ಆಗಿ ನಮ್ಮದು ಫಾರ್ಮೇಷನ್ Cl ಅಡಿಷನ್ ಆಗಬಾರ್ದು ಅಂದರೆ ನಾನು ಏನನ್ನು ಎಕ್ಸೆಸ್ ತೊಗೊಬೇಕು, ಈಥೇನನ್ನು ಎಕ್ಸೆಸ್ ಆಗಿ ತೊಗೊಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ alkyl halides. Thank you, students.